ಹಾಯ್ ಗಾಯ್ಸ್, ವೆಲ್ಕಮ್ ಶಾಶ್ವತ್ ಪ್ರಣವ್ ಗೇಮಿಂಗ್ ಚಾನಲ್. ಇವಾಗ ಆ ಥರನೇ ಆ್ಯಡ್ಸ್ ಬರುತ್ತೆ ಗಾಯ್ಸ್. ಇವಾಗ ನಾನು ಟೋರ್ಮೆಂಟ್ ಫ್ಯಾಕ್ಟ್ರಿ ಹೆಂಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ ಗಾಯ್ಸ್. ಇವಾಗ ನೀವು ಯಾರು ಟೋರ್ಮೆಂಟ್ ಹೆಸರಿಡ್ಬೇಕೋ ಆ ಥರ ಗಾಯ್ಸ್. ನಾನು ಅಂಡರ್ 19 ಆ ಥರ ಆ್ಯಡ್ಸ್ ಬರುತ್ತೆ. ಅಂಡರ್ 19 ಅಂಡರ್ 19 T20 ವರ್ಲ್ಡ್ ಕಪ್ ಅಂತ ಹಾಕ್ತಿದ್ದೀನಿ ಗಾಯ್ಸ್. ನಿಮ್ಗೆ ಕಾಣಿಸಲ್ಲ, ಅದು ಏನೇನೋ ಗೀಚಿರೋ ಥರ ಕಾಣಿಸುತ್ತೆ. ಅದೇ ನಾನು ನಿಜ ಅಂತಿದ್ದೀನಿ ಗಾಯ್ಸ್. ಇದು ಅಂಡರ್ 19 T20 ವರ್ಲ್ಡ್ ಕಪ್ಪೇ ಗಾಯ್ಸ್. ಸ್ಟ್ರಗಲ್ ಮಾಡ್ತಿದ್ದೆ ಗಾಯ್ಸ್ ಒಂದು ನೇಮ್ ಬರೆಯೋಕ್ಕೆ. ಆ್ಯಡ್ಸ್ ಬರ್ತಾನೆ ಇತ್ತು, ಏನು ಮಾಡೋದು ಗಾಯ್ಸ್. ಇವಾಗ ನೋಡಿ ಗಾಯ್ಸ್, ನೀವೇ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀನಿ. ಸಲ ಮಾಡಿದ್ದೀನಿ. ನೀವು ಸ್ಟ್ರಗಲ್ ಮಾಡಬಾರ್ದಂತ ನೋಡಿ. ಅಂಡರ್ 19 ವರ್ಲ್ಡ್ ಕಪ್ ಹಾಕಿ ಇದು ನೆಟ್ ಆನ್ ಮಾಡ್ಕೊಳ್ಳಿ. ನಾನು 10 ಮೆಂಬರ್ಸ್ ಹಾಕಿದ್ದೀನಿ. ವಾಪಸ್ ಆ್ಯಡ್ ಬಂದಿದೆ ಗಾಯ್ಸ್, ಸಾರಿ. ಹಂಗೆ ಆ್ಯಡ್ಸ್ ಬರುತ್ತೆ. ನೀವು ಆ್ಯಡ್ಸ್ ಬರ್ಬಾರ್ದಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸರಿನಾ? ಆಗ ನಮಗೂ ಯೂಸ್ ಆಗುತ್ತೆ ಗಾಯ್ಸ್. ಇವಾಗ ನೋಡೋಣ. ಅಂಡರ್ 19 T20 ವರ್ಲ್ಡ್ ಕಪ್ ಅಂತ ಹಾಕಿದ್ದೀನಿ ಗಾಯ್ಸ್. ಇವಾಗ ಎಷ್ಟು ಟೀಮ್ ಅಂದರೆ ಗ್ರೂಪ್ 1 ಟೈಪ್ ಆಫ್ ನಾಕೌಟ್ಸು ಕ್ವಾಲಿಫೈ. ನಂಗೆ ಕ್ವಾಲಿಫೈ ಅಂದರೆ ಇಷ್ಟ ಗಾಯ್ಸ್, ಅದಕ್ಕೆ. ಇವಾಗ ಟೀಮ್ ಸೆಲೆಕ್ಟಿಂಗು, ಹಂಗಂದ್ರೆ ಟೀಮ್ಸ್ ಯಾರ್ಯಾರು ಇರ್ತಾರೆ ಅಂತ. ಇವಾಗ ಅಂಡರ್ 19 ಅಂತ ಹಾಕೋತೀನಿ. ಇದು ಮಾಸ್ಟರ್ ಅಸೋಸಿಯೇಷನ್ ಆಗಿಬಿಟ್ಟು ಅಂಡರ್ 19 ಹಾಕೋಬೇಕು. ಹಾಕೋದೆ. ಇವಾಗ ಇಂಡಿಯಾ ಅಲ್ಲ ಸಾರಿ, ಇಂಡಿಯಾ ಬದಲು ಆಸ್ಟ್ರೇಲಿಯಾ ಆದಮೇಲೆ ಇಂಗ್ಲೆಂಡ್ ಆದಮೇಲೆ ಪಾಕಿಸ್ತಾನ ಆದಮೇಲೆ ಶ್ರೀಲಂಕಾ ಆದಮೇಲೆ ವೆಸ್ಟ್ ಇಂಡೀಸ್ ಆದಮೇಲೆ ಸೌತ್ ಆಫ್ರಿಕಾ ಆದಮೇಲೆ ಜಿಂಬಾಬ್ವೆ ಆದಮೇಲೆ ಅಫ್ಘಾನಿಸ್ತಾನ ಆದಮೇಲೆ ಯಾರು ಇನ್ನೂ ಮಿಸ್ಸಿಂಗ್ ಅನ್ನಿಸ್ತಿದೆ, ಬಾಂಗ್ಲಾದೇಶ್. ಇವಾಗ ಅದಾದಮೇಲೆ ಇಂಡಿಯಾನೇ ನನ್ನ ಟೀಮು. ಇವಾಗ ಝೂಮ್ ಮಾಡ್ತೀನಿ ನೋಡಿ, ಏನೂ ಇಲ್ಲ. ಯಾರು ಲೀಡಿಂಗ್ ಗೆಟರ್, ವಿಕೆಟ್ ಟೇಕರ್ ಯಾರೂ ಇಲ್ಲ, ಬೆಸ್ಟ್ ಫಿಗರ್ಸ್ ಇಲ್ಲ. ಇವಾಗ ಇದು ಕ್ವಾಲಿಫೈ ಆಗಬೇಕು ನಾನು ನೋಡಿ. ನನ್ನ ಮ್ಯಾಚಸ್ಸು ಆಸ್ಟ್ರೇಲಿಯಾ ಅಗೇನ್ಸ್ಟ್ ನೋಡಿ, ಕ್ವಾಲಿಫೈ ನಾಕೌಟ್ಸ್ ಇದ್ದಾವೆ. ನಾನು ಹೆಂಗಾರೆ ಗೆದ್ದು ಚಾಂಪಿಯನ್ಸ್ ಆಗಬೇಕು ಗಾಯ್ಸ್. ಅದಕ್ಕೆ ನೀವು ಸಪೋರ್ಟ್ ವೆರಿ ಈಸ್ ಇಂಪಾರ್ಟೆಂಟ್. ನೋಡಿ ಎಷ್ಟೊಂದು ಇದೆ ಅಂತ ಮ್ಯಾಚಸ್ಸು, ಸರಿನಾ ಗಾಯ್ಸ್? ಇವಾಗ ಗೇಮ್ ಒಳಗಡೆ ಹೋಗ್ತಿದ್ದೀನಿ ಗೈಸ್. ನಾನು ಯಾರ್ಯಾರು ಪ್ಲೇಯರ್ಸ್ ಚೂಸ್ ಮಾಡ್ತೀನೋ ಆ ಪ್ಲೇಯರ್ಸು ನೀವು ಕಾಮೆಂಟ್ ಮಾಡಿ, ಹೆಸರು, ಜರ್ಸಿ ನಂಬರ್ ಕಾಮೆಂಟ್ ಮಾಡಿ. ಇವಾಗ ನೋಡೋಣ ಯಾರನ್ನ ಚೂಸ್ ಮಾಡೋಣ ಅಂತ ಇದ್ದೀನಿ. ಇದು ಹೆಸರು ಗೊತ್ತಿಲ್ಲ ಇವನು. ಮತ್ತು ಬೂಮ್ರಾ ಬದಲು ವಾರಿಯರ್ ಹಾಕಿದ್ದೀನಿ. ಬೂಮ್ರಾ ಇನ್ನೂ ಇದ್ದಾನೆ, ನೋಡ್ತಿದ್ದೀನಿ ವಾರಿಯರ್. ಇವಾಗ ನೋಡೋಣ. ನಾನು ಫುಲ್ ಯಂಗ್ಸ್ಟರ್ಸ್ ಹಾಕೋಣ ಅಂತ ಚೂಸ್ ಮಾಡಿದ್ದೀನಿ ಗಾಯ್ಸ್. ಹುಡುಕ್ತಿದ್ದೀನಿ. ಇದು ಯಂಗ್ಸ್ಟರ್ ಯಾರ ಹೆಸರು ಗೊತ್ತಿಲ್ಲ ಅಂದರೆ ನೀವೇ ನೋಡಿ ಗಾಯ್ಸ್. SN ವಾರಿಯರು. ಇವಾಗ ನೋಡೋಣ ನೆಕ್ಸ್ಟ್ ಯಾರಂತ ಗಾಯ್ಸ್. ನಾವು ಯಾರು ತಪ್ಪಾಗಿ ಹೆಸರು ಹೇಳಿದರೆ ನೀವು ಕಮೆಂಟ್ ಮಾಡಿ ಗಾಯ್ಸ್. ಸರ್, ಇವಾಗ ನಾವು ಯಾರನ್ನೂ ಮಯಾಂಕ್ ಯಾದವ್ ತೊಗೊಳಿದ್ದೀವಿ, ಇಲ್ಲ ಭುವನೇಶ್ ಇಲ್ಲ ಸಾರಿ ಗಾಯ್ಸ್, ಕುಲ್ದೀಪ್ ಯಾದವ್ ತೊಗೊಳಿದ್ದೀವಿ. ಮತ್ತು ಇವಾಗ ಉಗ್ರಂ ಮಾಲಿಕ್ ತೊಗೊಳಿದ್ದೀನಿ. ಅದಾದಮೇಲೆ ಯಾರನ್ನ ತೊಗೊಳಿದ್ದೀನಿ, ಇದು ದೇವದ ಪತಿಕಲ್ ತೊಗೊಳಿದ್ದೀನಿ. ಮತ್ತು ಜಿತೇಶ್ ನಮ್ಮ ಕೀಪರು. ಇನ್ನು ಕೇಳೇ ಜಿತೇಶ್ ಹಾಕ್ತೀನಿ. ಈಗ ಗಾಯ್ಸ್, ಇವಾಗ ನಾವು ಹುಡುಕ್ತಿದ್ದೀವಿ ಕ್ಯಾಪ್ಟನ್ ಸೂರ್ಯ ಬದಲು.
ರಜತ್ ಪತ್ತಿದವ್ರು ಹುಡುಕ್ತಿದ್ದೀನಿ. ಇವತ್ತು ರಜತ್ ಪತ್ತಿದ ಇಮ್ಮಿಡಿಯೇಟ್ ಕ್ಯಾಪ್ಟನ್ಶಿಪ್ ಕೊಡಲ್ಲ ನಾನು, ಅದಕ್ಕೆ ಬದಲು ಜಿತೇಶ್ ಶರ್ಮಾ ಕೊಡ್ತೀನಿ. ನನಗೆ ಸ್ವಲ್ಪ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇದೆ. ಓಪನಿಂಗು ಯಶಸ್ವಿ ಜೈಸ್ವಾಲ್ ಮತ್ತು ಅಭಿಷೇಕು. ಅವನು ನೆಕ್ಸ್ಟ್ ಬ್ಯಾಟ್ಸ್ಮನ್ನೇ ದೇವದತ್ ಪಟ್ಟಿಕ್ಕಲ್. ಏನಂತೀಯ ಪ್ರಣವ್? ಹೌದು ಕಣ. ಸಾಲಿಡ್ ಟೀಮ್ ಗೈಸ್, ಇದು ಸಾಲಿಡ್ ಟೀಮ್. ಇವಾಗ ರೆಡಿ ಆಗ್ತಿದ್ದೀವಿ ಗೈಸ್ ಸ್ಲೋಗೆ. ಜೈಸ್ವಾಲ್ಗೆ ಯಾಕೆ ಕ್ಯಾಪ್ಟನ್ಶಿಪ್ಪು ಆಮೇಲೆ ನೋಡ್ತೀನಿ ಗೈಸ್. ಇವಾಗ ಜೈಸ್ವಾಲ್ ಇದು ರೋಹಿತ್ ಬದಲು ಜೈಸ್ವಾಲ್ ಹಾಕಿದ್ದೀನಿ. ಇವಾಗ ಜಿತೇಶ್ ಹುಡುಕ್ತೀನಿ ಗೈಸ್. ಜಿತೇಶ್ 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 ಜಿತೇಶಲ್ಲಿ ಈ ಕಾರಣನೇ ಎಲ್ಲೋ ಜಿತೇಶ್ ನೋಡೋ ಥರ ಅನಿಸ್ತು ಗೈಸ್. ನೆಕ್ಸ್ಟು ನಾನು ವೆಂಕಟೇಶ್ ಅಯ್ಯರ್ ಬದಲು ನಿತೀಶ್ ಕುಮಾರ್ ರೆಡ್ಡಿ ಆಗ್ತೀನಿ ಗೈಸ್. ನೋಡಿ ಕ್ಯಾಪ್ಟನ್ಶಿಪ್ಪೇ ಜಿತೇಶ್ ಶರ್ಮಾ. ಯಾಕಂದರೆ ಗೈಸ್ ಇದು ನಿತೀಶ್ ಕುಮಾರ್ ರೆಡ್ಡಿ ಒಳ್ಳೆ ಬ್ಯಾಟ್ಸ್ಮನ್. ಇವಾಗ ನೆಟ್ ಆನ್ ಮಾಡ್ಕೊಂಡು ಹೋಗ್ತಿದ್ದೀನಿ ಗೈಸ್ ಗೇಮಿಂಗ್ಗೆ. ಏನಾದ್ರು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗನೇ ಮಾಡಿ ಗೈಸ್, ಸರಿನಾ? ಲೋಡಿಂಗ್ 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 ಲೋಡಿಂಗ್. ಇವಾಗ ಬಂದಿದ್ದೀವಿ ಗೈಸ್ ಗೇಮಿಂಗ್ಗೆ. ದಿಸ್ ಇಸ್ 2 hour ಮ್ಯಾಚ್ ಗೈಸ್. ಎಸ್ ಗೈಸ್, ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಇವಾಗ ಆಡ್ತಿರೋದು. ಟಾಸ್ ಗೆದ್ದಿರೋದು ಇಂಡಿಯಾ ಗೈಸ್. ಇಂಡಿಯಾ ಗೈಸ್. ಇವಾಗ ಬೋಲ್ ಫಸ್ಟ್ ಗೈಸ್. ಬೌಲಿಂಗೇ ನಮ್ಮ ಸ್ಟ್ರೆಂಟು. ಭುವನೇಶ್ವರು ಮತ್ತು ಯಂಗ್ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಇದ್ದಾನೆ ನಮ್ಮ ಟೀಮಲ್ಲಿ. ಅವ್ರ ಥರ ವೇಸ್ಟ್ ಪ್ಲೇಯರ್ಸ್ ಇಟ್ಕೊಂಡಿಲ್ಲ ಗೈಸ್ ನಾವು. ಇವಾಗ ನಾನು ಭೂವಿ ಕಳಿಸ್ತಿದ್ದೀನಿ ಗೈಸ್. ಭೂವಿ ಕಳಿಸ್ತಿದ್ದೀನಿ ನೋಡಿ ಗೈಸ್. ನೋಡಿ ಗೈಸ್, ಇಂಡಿಯಾ ಎಂಥ ಪ್ಲ್ಯಾನ್ ಹಾಕೊಂಡವ್ರಿ ಈ ಸತಿ ಆಸ್ಟ್ರೇಲಿಯಾ ಡಿಫೀಟ್ ಮಾಡಿ ಹೆಂಗಾರ ಭುವನೇಶ್ವರ್ಗೆ 100 ವಿಕೆಟ್ಸ್ ತೆಗಿಬೇಕು. ಎಸ್ ಗೈಸ್. ಫಸ್ಟು ನಾನು ಯಾಕರೇ ಹಾಕೋದು ಟ್ರೈ ಮಾಡೋದು. ಎಸ್ ಗೈಸ್, ಯಾಕರು ನೋಡೋಣ ಏನಾಗತ್ತಂತ. ಫಸ್ಟ್ ಬೌಲಲ್ಲಿ ಸಿಂಗಲ್ ತಗೋಬೋದು ಗೈಸ್. ಎಸ್ ಗೈಸ್, ಇವನು ಇವಾಗ ಸಿಂಗಲ್ ತೊಗೊಬೋದು. ಇವಾಗ ಏನಾಗತ್ತೆ ಅಂದರೆ ಜಾಸ್ ಫಿಲಿಪಿನ್ ಬರ್ತಿದ್ದಾನೆ ಅವನಿಗೆ. ಓವರ್ ಸೆಕೆಂಡ್ ಬಾಲ್ ಅದೇ ಥರ ಯಾರ್ಕರು ಸ್ವಿಂಗು ಮೀಡಿಯಮಲ್ಲಿ ಇಟ್ಟವ್ರನ್ನೇ. ಸಿಕ್ಸ್ ಗೈಸ್. ಸಿಕ್ಸ್ ಹೊಡ್ಬಿತ್ತ ಗೈಸ್. ಇವಾಗ ನೋಡ್ಬೇಕು ಗೈಸ್ ನೆಕ್ಸ್ಟ್ ಬಾಲ್ ಭುವನೇಶ್ವರ್ ಏನು ಮಾಡ್ತಾನೆ ಅಂತ. ಎಸ್ ಗೈಸ್, ಭೂವಿ ಇರೋಗಂತ ನಮಗೆ ಟೆನ್ಷನ್ ಇಲ್ಲ. ವಾಪಸ್ ಸೇಮ್ ಪ್ಲ್ಯಾನ್ ಗೈಸ್ ನಾನು ಮಾಡಿರೋದು. ನೋಡಿ ಡಾಟ್ ಬಾಲ್ ಗೈಸ್, ಡಾಟ್ ಬಾಲ್. ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಆಸ್ಟ್ರೇಲಿಯನ್ ಪರವಾಗಿ. ನಾನು ಅಷ್ಟೊಂದು ಈಸಿಯಾಗಿ ಬಿಡಲ್ಲ ಗೈಸ್. ಔಟ್ ಗೈಸ್. ಭುವನೇಶ್ವರ್ ಔಟ್ ಮಾಡಿದ್ದಾನೆ ಜಾಸ್ ಫಿಲಿಪಿನ್. ಹಂಗೆ ನೋಡೋಣ ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು ಅಂತ. ಅದಕ್ಕೆ ಮುಂಚೆ ರೀಪ್ಲೇ ನೋಡ್ಕೊಂಡು ಬಂದ್ರಿ ಗೈಸ್. ಎಸ್ ಗೈಸ್, ಇವಾಗ ನೋಡೋಣ ಬ್ಯಾಲೆನ್ಸ್ ಇವಾಗ ಯಾರು ಮಿಚೆಲ್ ಮಾರ್ಷ್. ಇವಾಗ ನೋಡೋಣ ಏನಾಗೋದು ಯಾರಂತ. ನೋಡೋಣ. ಸೇಮ್ ಟ್ಯಾಕ್ಟಿಕ್ಸು ಪೂಸಿದ್ದೀನಿ. ಇವಾಗ ಗೆಲ್ಲಕ್ಕಾಗತ್ತೆ. ಇನ್ನೊಂದು ವಿಕೆಟ್ ಸಿಗತ್ತಂತ. ಇನ್ನೊಂದು ವಿಕೆಟ್ ಗೈಸ್. ಆ ವಿಕೆಟು ಹಂಗೆ ಇತ್ತು ಗೈಸ್. ಎಸ್ ಗೈಸ್ ಇವಾಗ ಭುವನೇಶ್ವರ್ ಆನ್ ಎ ಹ್ಯಾಟ್ರಿಕ್.
ಭುವನೇಶ್ವರ್ ಇಸ್ ಆನ್ ಅ ಹ್ಯಾಟ್ರಿಕ್. ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಆಗುತ್ತೆ ಗಾಯ್ಸ್, ಯಾಕಂದರೆ 7 ರನ್ಸ್ ಕೊತ್ತಿ 3 ವಿಕೆಟ್ ತೆಗ್ದಿದ್ದಾನೆ ಭುವನೇಶ್ವರು. ನೋಡೋಣ ಹ್ಯಾಟ್ರಿಕ್ ಇಲ್ವಾ ಅಂತ. ಇದು ಲಾಸ್ಟ್ ಬಾಲು. ಓ ಹ್ಯಾಟ್ರಿಕ್ ತೆಗ್ದಿದ್ದೀನಿ ಗಾಯ್ಸ್, ಹ್ಯಾಟ್ರಿಕ್. ಬಾಣಬಿಲ್ಲು ಅಂದ್ರೆ ನಾವು ಡೇಂಜರಸ್ ಮಿಚ್ಚಲ್ ಮಾಸ್ ತೆಗ್ದಿದ್ದೀವಿ. ಎಸ್ ಗೈಸ್ ಎತ್ತು ಅವರು ಗೊತ್ತಲ್ಲ ನೋಡ್ರಿ ಗೈಸ್ ಎಲ್ಲ. ಅದೇ ಪಾಪ ನನಗೆ ಪಾಪ ಅನಿಸ್ತಿದೆ. ಇದು ಟ್ರಾವಿಸ್ ಇದ್ದು ನಾನ್ ಸ್ಟ್ರೈಕರ್ ಇದ್ದು ನೋಡ್ತಿದ್ದಾನೆ ಎಲ್ಲಾನು. ಗೈಸ್ ಇದು ಸ್ವಲ್ಪ ಆ್ಯಡ್ ಐತಿ. ಇದು ಇನ್ನು ಹ್ಯಾಡ್ದಿದೆ ಗೈಸ್. ಇವಾಗ ನೋಡೋಣ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಆಗಿ ಸ್ವಲ್ಪ ಯೂಸ್ ಆಗುತ್ತೆ. ಆಗ ಲೆಫ್ಟ್ ಆರ್ಮ್ ಬೌಲರ್ ಕಳಿಸಿದ್ದೀನಿ ಗೈಸ್. ಹೆಂಗೆ ಜಗ್ಗದ್ ಗೊತ್ತಿಲ್ಲ ಗೈಸ್ ಹೆಸರು. ಅವನ ಹೆಸರು ಟೂ ಮಚ್ ಕಾಂಪ್ಲಿಮೆಂಟ್ ಆಗಿದೆ. ಇವಾಗ ಕರೆಕ್ಟ್ ಲೆಂತಲ್ಲಿ ಹಾಕ್ಬೇಕಿಲ್ಲ. ಟ್ರಾವಿಸ್ ಅದು 6 ಹೊಡಿತಾನೆ ಗೈಸ್. ಇವಾಗ ನೋಡ್ತೀನಿ ಈ ಲೆಂತಲ್ಲಿ ಏನು ಸ್ವಿಂಗಿಗೂ ಸ್ಲೋ ಬಾಲ್ ಹಾಕ್ತೀನಿ ಗೈಸ್. ಫೀಲ್ಡರ್ಸ್ ಡಿಫೆನ್ಸ್ ಮೋಡಲ್ಲಿದ್ದಾರೆ ಗೈಸ್. ಡಾಟ್ ಗೈಸ್ ಡಾಟ್ ಬಾಲ್ ಗೈಸ್. ಇವಾಗ ಇನ್ನೊಂದ್ಸಲ ಹಂಗೆ ಅದು ಹಿಂಗೆ ಭುವನೇಶ್ ಮಾಡ್ದ ಹಂಗೆ ಜಗದೀಶ್ ಟ್ರೈ ಮಾಡ್ತಿದ್ದಾನೆ. ಇವಾಗ ಓ ಗಾಯ್ಸ್ ಅದು ಬೌಂಡ್ರಿ ಆಗಿದೆ ಗಾಯ್ಸ್. ಟ್ರಾವಿಸ್ ಹೆಡ್ 4 ಹೋದ ಗಾಯ್ಸ್. ಬೌಂಡ್ರಿ ಹೊತ್ತಿದ್ದಾನೆ ಟ್ರಾವಿಸ್ ಹೆಡ್. ನೋಡೋಣ ಗಾಯ್ಸ್, ವಾಪಸ್ ಸೇಮ್ ಟ್ಯಾಕ್ಟಿಕ್ಸೇ. ಅದಕ್ಕೆ ಸಲ ಹಾಫ್ ಕಟ್ಟು ಸ್ಲೋ ಬಾಲು, ಚೇಂಜ್ ಆಫ್ ಪೇಸ್ ಆಫ್ ಡಾಟ್ ಮಾಡಿದ್ದೇನೆ ಗಾಯ್ಸ್. ಟ್ರಾವಿಸ್ ಅದು ಬೀಸೋದು ಬದಲು ನೋಡಬೇಕು ಟಾರ್ಗೆಟ್ ಎಷ್ಟು ಅಂತ. ಇವಾಗ ನೋಡೋಣ ಗಾಯ್ಸ್ ಏನಾಗತ್ತೆ ಅಂತ. ಓ ಗಾಯ್ಸ್ ಇನ್ ಸ್ವಿಂಗ್ ಹಾಕೋಬೋದು, ಔಟ್ ಸ್ವಿಂಗ್ ಹಾಕಿದ್ದೀನಿ ನೋಡೋಣ ಅಂತ ಗಾಯ್ಸ್. ಇನ್ನೊಂದು ಸಲ ಡಾಟ್ ಗಾಯ್ಸ್. ಜಾಸ್ತಿ ಬಾಲು ಸ್ವಿಂಗಿ ಲೆಂತ್ ಆಗ್ತಿದ್ದಾನೆ. ನಾನು ಜಸ್ಟ್ ಅವನ್ನ ಜಗದೀಶ್ ಅಂತೀನಿ ಅಷ್ಟೇ ಗಾಯ್ಸ್. ಜಗದೀಶು ಜಾಸ್ತಿ ಬಾಲ್ ಲೆಫ್ಟ್ ಆರ್ಮ್ ಆಗಿ ಸ್ವಿಂಗ್ ಮಾಡ್ತಿದ್ದಾನೆ ಗಾಯ್ಸ್. ಬೌಂಡ್ರಿ ಗಾಯ್ಸ್. ಇವಾಗ ಬೌಂಡ್ರಿ ಹೋಗಿದೆ ಗಾಯ್ಸ್. ಇವಾಗ ನಾನು ಪ್ಲ್ಯಾನ್ ಮಾಡಬೇಕು ಗಾಯ್ಸ್. ಸ್ವಲ್ಪ ಶಾರ್ಟ್ ಬಾಲ್ ಸ್ಟ್ರೇಟರ್ ಒಂದು ಫುಲ್ ಸ್ಪೀಡು. ಲಾಸ್ಟ್ ಬಾಲ್ ಇದು ಈ ಇನ್ನಿಂಗ್ಸ್ ಮುಗಿಯೋಕ್ಕೆ ಗಾಯ್ಸ್. ಏನು ಗಾಯ್ಸ್ ಸಿಂಗಲ್ ತಗೋಬಿತ್ತ ಬೀಸೋದು ಬದಲು. ಇವಾಗ ನಂಗೆ ಟಾರ್ಗೆಟ್ 21 ಗಾಯ್ಸ್. ಇನ್ನಿಂಗ್ಸ್ ಮುಗ್ದಿದೆ ಗಾಯ್ಸ್. ಫಸ್ಟ್ ಇನ್ನಿಂಗ್ಸು ಟಾರ್ಗೆಟು 17 ಸಾರಿ ಗಾಯ್ಸ್ 21 17 ಗಾಯ್ಸ್. ಏನು ಮಾಡಿ ಗಾಯ್ಸ್ ಹಿಂಗೆ ಆಗತ್ತೆ. ನಾನು ಗೆದೌಟ್ ಇವಾಗ ಯಶಸ್ವಿ ಜೈಸ್ವಾಲು ಮತ್ತು ಇದು ಅಭಿಷೇಕ್ ನಾನ್ ಸ್ಟ್ರೈಕ್ ಅಭಿಷೇಕ್ ಸ್ಟ್ರೈಕ್. ಇದು ಸಾರಿ ಗಾಯ್ಸ್ ಏನಪ್ಪ ಜೈಸ್ವಾಲ್ ಸ್ಟ್ರೈಕು, ನಾನ್ ಸ್ಟ್ರೈಕರ್ ಅಭಿಷೇಕ್. ಇವಾಗ ಇಬ್ಬರೂ ಒಳ್ಳೆ ಬೆಸ್ಟ್ ಇಬ್ಬರೂ ಸೆಂಚುರಿ ಹಾಕಿದ್ದಾರೆ. ಬೀಸೋದ್ ಮೂದಲಿರ್ತಾರೆ ಗೈಸ್. ಫಸ್ಟ್ ಬಾಲ್ 6. ಫಸ್ಟ್ ಬಾಲಲ್ಲೇ 6 ಹೊಡ್ತಿದ್ದೀನಿ ಗಾಯ್ಸ್. ಇವಾಗ ನೋಡ್ಬೇಕು ಗಾಯ್ಸ್ ನೆಕ್ಸ್ಟ್ ಬಾಲಲ್ಲಿ ಏನಾಗತ್ತೆ ಅಂತ. ವೆಯ್ಟ್ ಮಾಡಬೇಕು. ಇವಾಗ ಫಸ್ಟ್ ಬಾಲ್ 6 ಹೊಡ್ತೀನಿ ನೋಡಿ. ರೀಪ್ಲೇ ಹೆಂಗೆ ಹೊಡ್ತಿದ್ದೀನಿ ಗಾಯ್ಸ್ ನೋಡಿ. ಹಿಂಗೆ ಸ್ಟ್ರೈಟಾಗಿ ಹೊಡ್ತಿದ್ದೀನಿ 130 ಮೀಟರ್ ಗಾಯ್ಸ್. ವಾಟ್ ಈಸ್ 6. ಇವಾಗ ಲೆಗ್ ಸೈಡ್ ಹೊಡಿತೀನಿ ಗಾಯ್ಸ್.
ಸ್ಪೆಷಲ್ಲು ಅದೇ ಲೆಗ್ ಸೈಡು ಗೈಸ್. ಸಿಂಗಲ್ ತೊಗೊಳಿದ್ದೀನಿ ಗೈಸ್, ಎರಡು ತೊಗೋಬೋದಾಯ್ತು. ಸಿಂಗಲ್ ತೊಗೊಳಿದ್ದೀನಿ. ಇವಾಗ ಅಭಿಷೇಕ್ ಶರ್ಮಾ ನೋಡೋಣ ಏನು ಮಾಡ್ತಾನಂತ. ಅಭಿಷೇಕ್ ಶರ್ಮಾ ಗೈಸ್ ನೆಕ್ಸ್ಟ್ ಮ್ಯಾಚ್ ನಮ್ಮ ಪ್ಲೇಯಿಂಗ್ ಲೆವೆಲ್ ಹೆಂಗಿರತ್ತೆ ಅಂದರೆ ನೋಡಿ, ವಾಪಸ್ ಲೆಗ್ ಸೈಡ್ ಗೈಸ್. ಅದು ಫುಲ್ ಶಾಟು 6 ಗೈಸ್. ಫುಲ್ ಶಾಟಲ್ಲಿ 6 ಹೊಡೆದಿದ್ದೀನಿ ಗೈಸ್. ನೆಕ್ಸ್ಟ್ ಪ್ಲೇಯಿಂಗ್ ಲೆವೆಲ್ನಲ್ಲಿ ಇದನ್ನ ರಜತ್ ಪತಿದೇವ್ ಬದಲು ನಿತೀಶ್ ಕುಮಾರ್ ರೆಡ್ಡಿ ಆಗ್ತೀನಿ. ಇದು ವೆಂಕಟೇಶ್ ಅಯ್ಯರ್ ಬದಲು ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್, ಮಿಡ್ ಆರ್ಡರ್ ಬ್ಯಾಟ್ಸ್ಮನ್ ನೋಡಿ ಹಾಕ್ತೀನಿ ಗೈಸ್. ಇವಾಗ ನೋಡೋಣ ಈ ಬಾಲಲ್ಲಿ ಏನಾಗುತ್ತೆ ಅಂತ. ಗಾಯ್ಸ್ ಫೈನಲಿ ಗೈಸ್ ಗೆದ್ಬಿಟ್ರಿ. ಆಸ್ಟ್ರೇಲಿಯಾನ ಡಿಫೀಟ್ ಮಾಡಿಬಿಟ್ರಿ ಗೈಸ್. 13-4 ನೋ ಲಾಸ್ ಗಾಯ್ಸ್. ಗೆದ್ಬಿಟ್ರಿ 10 ವಿಕೆಟ್ಸಲ್ಲಿ ಗೆದ್ಬಿಟ್ರಿ. 10 ವಿಕೆಟ್ ಭಾರಿ ಜಯ. ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಗೋಸ್ ಟು ಭುವನೇಶ್ವರ್ ಕುಮಾರ್. ಇವಾಗ ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.